ನಮಸ್ತೆ ಎಲ್ಲರಿಗೂ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಹೇಗ್ ಮಾಡಬೇಕು, ಅತಿ ಕಡಿಮೆ ಖರ್ಚಿನಲ್ಲಿ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಸಾಮಾನ್ಯರು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಅವ್ರಿಗೆ ಎತ್ತುಕೊಂತ ಹಂತದಲ್ಲಿ ಮಾಡ್ಬೋದು. ಆಡಂಬರವಾಗಿ ಮಾಡ್ಬೇಕು ಅಂತೇನಿಲ್ಲ. ತಾಯಿ ಲಕ್ಷ್ಮಿನ ನಾವು ಎಷ್ಟು ಸಾಧಾರಣ ಪೂಜೆ ಮಾಡಿದ್ರು ತಾಯಿ ಒಲಿತಾಳೆ. ನಾವು ಮನಸ್ಫೂರ್ತಿಯಾಗಿ ಹೇಗೆ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ. ಮೊದಲಿಗೆ ನೋಡಿ, ಏನೇನ್ ಬೇಕು ಅಂತ ತೋರಿಸ್ತೀನಿ. ಈಗ ಕಳಶದ ಒಳಗಡೆ ಹಾಕುವಂತ ಐಟಮ್ಗಳು ಹೇಳ್ತೀನಿ ನೋಡಿ. ಇದು ಗೋಮತಿ ಚಕ್ರ, 5 ಗೋಮತಿ ಚಕ್ರ, ಮತ್ತು ಡ್ರೈ ಫ್ರೂಟ್ಸು ಇದು, ಮತ್ತೆ 5 ಲಕ್ಷ್ಮೀ ಕವಡೆ, ಮತ್ತೆ 5 ಶಂಕು, ಲಾವಂಚ, ದರ್ಬೆ, ಪಚ್ಚಕರ್ಪೂರ. ಮೊದಲಿಗೆ ನೋಡಿ, ಕಳಶದೊಳಗಡೆ ಯಾವತ್ತು ನೋಡಿ ಫಸ್ಟ್ ನೀರನ್ನ ಹಾಕೋಬೇಕು. ಕಳಶಕ್ಕೆ ನೀರು ಹಾಕೊಂಡ್ಮೇಲೆ ಮೊದಲು ಪಚ್ಚಕರ್ಪೂರ ಹಾಕ್ಲೇಬೇಕು. ಪಚ್ಚಕರ್ಪೂರ, ಸ್ವಲ್ಪ ಪಚ್ಚಕರ್ಪೂರ. ಅದಾದ್ಮೇಲೆ ನೋಡಿ ದರ್ಬೆ ಹಾಕ್ಬೇಕು. ಅದಾದ್ಮೇಲೆ ನೋಡಿ ಡ್ರೈ ಫ್ರೂಟ್ಸ್ ಹಾಕ್ಬೇಕು. ಡ್ರೈ ಫ್ರೂಟ್ಸ್ ಹಾಕಾದ್ಮೇಲೆ 5 ಗೋಮತಿ ಚಕ್ರ, 5 ಕವಡೆ, 5 ಶಂಕು, ನಂತರ ಲಾವಂಚ ಹಾಕ್ಲೇಬೇಕು. ಹಾಕ್ತಾ ಇದ್ರೆ ಇದಾಗುತ್ತೆ. ಹಾಕಾದ್ಮೇಲೆ ₹1 ಕಾಯಿನ್ ನೋಡಿ. ನಂತರ ಕಳಶದಲ್ಲಿ ಯಾವತ್ತು 5 ಎಲೆ ಇಡಬೇಕು. ಒಬ್ಬೊಬ್ರು 3 ಇಡ್ತಾರೆ, 3 ಇಡಬೇಡಿ, 5 ಎಲೆ ಇಡಿ. 5 ಎಲೆ ಇಟ್ಟ ನಂತರ ಒಂದು ತೆಂಗಿನಕಾಯಿ ತಗೊಂಡು ತೆಂಗಿನಕಾಯಿನ ಈ ರೀತಿ ಇಡಿ. ಒಂದು ಅಡಿಕೆ ಪ್ಲೇಟ್ ತಗೊಳ್ಳಿ. ಅಡಿಕೆ ಪ್ಲೇಟ್ಗೆ ಅಕ್ಕಿ ಹಾಕೊಳ್ಳಿ. ಅಕ್ಕಿ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ ಇಟ್ಟು ಈ ರೀತಿಯಾಗಿ ಇಡಿ. ನಂತರ ಒಂದು ಅರಿಶಿನದ ಕೊಂಬು ಇದು ಕಟ್ಲೇಬೇಕು ದೇವಿಗೆ. ಒಂದು ಅರಿಶಿನದ ಕೊಂಬು ಇಡೀರಿ. ಅರಿಶಿನದ ಕೊಂಬು ಒಂದು ಹಾಕಿ, ಆನಂತರ ಒಂದು ಜಾಕೆಟ್ ಪೀಸ್ ದೇವಿಗೆ. ಗೆಜ್ಜೆ ವಸ್ತ್ರ ಇಲ್ದಿರ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಅದು ಲಕ್ಷ್ಮಿ ಹಬ್ಬ ಆಗೋದಿಲ್ಲ. ಗೆಜ್ಜೆ ವಸ್ತ್ರ ಹಾಕ್ಲೇಬೇಕು.